ದಕ್ಷಿಣ ಕನ್ನಡದ ಮಂಗಳೂರಲ್ಲಿ ನಡೆದಂತಹ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸಂಘರ್ಷ ನಿಂತಿಲ್ಲ. ಈ ನಡುವೆ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಈತ ಹಿಂದೂ ಕಾರ್ಯಕರ್ತ ಅಲ್ಲ. ಮಂಗಳೂರಲ್ಲಿ ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಈತ ಹಿಂದೂ ಕಾರ್ಯಕರ್ತ ಅಲ್ಲ. ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಮತ್ತು ಕೊಲೆ ಪ್ರಕರಣದ ಆರೋಪಿ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದುಷ್ಕರ್ಮಿಗಳಿಂದ ಹತ್ಯೆಯಾದ ಸುಹಾಸ್ ಶೆಟ್ಟಿಯನ್ನ ಅನೇಕ ಟಿವಿ ಮತ್ತು ಮುದ್ರಣ ಮಾಧ್ಯಮಗಳು ಹಿಂದೂ ಕಾರ್ಯಕರ್ತ ಅಂತೇಳಿ ವರದಿಯನ್ನು ಮಾಡ್ತಾ ಇವೆ. ಸುಹಾಸ್ ಶೆಟ್ಟಿ ಹಿಂದೂ ಪರ ಸಂಘಟನೆಯ ಅಥವಾ ಹಿಂದುತ್ವದ ಕಾರ್ಯಕರ್ತನೇ ಹೊರತು ಹಿಂದೂ ಕಾರ್ಯಕರ್ತ ಅಲ್ಲ. ಅವನು ಒಬ್ಬ ರೌಡಿ ಶೀಟರ್ ಮತ್ತು ಕೊಲೆ ಪ್ರಕರಣದ ಆರೋಪಿ. ಹಿಂದೂ ಒಂದು ಧರ್ಮ ಅಲ್ಲ, ಅದು ಒಂದು ಸಂಘಟನೆ ಅಥವಾ ಹಿಂದೂ ಒಂದು ಧರ್ಮ, ಅದು ಒಂದು ಸಂಘಟನೆ ಅಥವಾ ಸಂಸ್ಥೆ ಅಲ್ಲ. ನಾನು ಹಿಂದೂ, ಸುಹಾಸ್ ಕೂಡ ಹಿಂದೂ. ನಾವಿಬ್ಬರೂ ಹಿಂದೂ ಧರ್ಮದ ಸಿದ್ಧಾಂತವನ್ನ ನಂಬಿರುವ ಅನುಯಾಯಿಗಳೇ ಹೊರತು ಕಾರ್ಯಕರ್ತರಾಗಲು ಸಾಧ್ಯವಿಲ್ಲ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತನನ್ನ ಮಾಧ್ಯಮಗಳು ಹಿಂದೂ ಕಾರ್ಯಕರ್ತ ಎನ್ನುವಂಥದ್ದು ಸಮಂಜಸವಲ್ಲ ಎನ್ನುವುದು ನನ್ನ ಭಾವನೆ. ಇದು ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡಿದಂತೆ. ಹಾಗಾಗಿ ಮಾಧ್ಯಮಗಳು ಈ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಈತ ಹಿಂದೂ ಕಾರ್ಯಕರ್ತ ಅಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತ ಎನ್ನುವಂಥದ್ದು ಸಚಿವರ ಅಭಿಪ್ರಾಯ. ಸುಹಾಸ್ ಶೆಟ್ಟಿ ರೌಡಿ ಶೀಟರ್, ಅದರಲ್ಲಿ ಎರಡು ಮಾತಿಲ್ಲ. ಆತ ಕೊಲೆ ಪ್ರಕರಣದ ಆರೋಪಿ. ಆತನ ವಿರುದ್ಧ ಒಟ್ಟು 5 ಪ್ರಕರಣಗಳಿದ್ವು. 5 ಪ್ರಕರಣಗಳಲ್ಲಿ 2 ಪ್ರಕರಣಗಳು ಖುಲಾಸೆಯಾಗಿದ್ವು. 1 ಪ್ರಕರಣ ಬೆಳ್ತಂಗಡಿಯಲ್ಲಿ ದಾಖಲಾದಂಥ 1 ಪ್ರಕರಣದಲ್ಲಿ ಆತನಿಗೆ ಶಿಕ್ಷೆ ಆಗಿತ್ತು. ಉಳಿದ 2 ಪ್ರಕರಣಗಳಲ್ಲಿ ಆತ ವಿಚಾರಣೆಯನ್ನು ಎದುರಿಸ್ತಾ ಇದ್ದ ಸುಹಾಸ್ ಶೆಟ್ಟಿ. ಆ 5 ಪ್ರಕರಣಗಳಲ್ಲಿ 1 ಪ್ರಕರಣ ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ. ಇನ್ನೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ 5 ಪ್ರಕರಣಗಳ ಪೈಕಿ 1 ಪ್ರಕರಣದಲ್ಲಿ ಈತ ಹಿಂದೂಗಳ ಮೇಲೇನೆ ಹಲ್ಲೆ ಮಾಡಿದ್ದಾನೆ. ಸುಹಾಸ್ ಶೆಟ್ಟಿ ವಿರುದ್ಧ SC/ST ಸಮುದಾಯದ ಮೇಲೆ ದೌರ್ಜನ್ಯ ಎಸಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗಿತ್ತು. ಮಂಗಳೂರು ಪೊಲೀಸರು ಈತನ ಹತ್ಯೆಯ ಬಳಿಕ ಕೊಟ್ಟಂತಹ ಅಧಿಕೃತ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಅದರಲ್ಲಿ ಹೇಳ್ತಾರೆ ಮಂಗಳೂರು ಪೊಲೀಸರು, ಈತ ಸುಹಾಸ್ ಶೆಟ್ಟಿ ರೌಡಿ ಆಸಾಮಿ ಅಂತೇಳಿ ಪದವನ್ನು ಬಳಕೆ ಮಾಡಿದ್ದಾರೆ. ಸೊ ಈತ ಒಬ್ಬ ರೌಡಿ ಶೀಟರ್. ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತಹ FIR ಅನ್ನು ಎದುರಿಸ್ತಾ ಇದ್ದಂತಹ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಂತಹ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ. ಈತನ ಹತ್ಯೆಯಾದ ಬಳಿಕ ಕನ್ನಡದ ಮಾಧ್ಯಮಗಳು ಈತನಿಗೆ ಹಿಂದೂ ಕಾರ್ಯಕರ್ತ ಎನ್ನುವಂತಹ ಪಟ್ಟವನ್ನು ಕೊಟ್ಟವು. ಸೊ ಮಾಧ್ಯಮಗಳ ಈ ಪಟ್ಟದ ಬಳಿಕ ಸಹಜವಾಗಿಯೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಉತ್ತರ ಕನ್ನಡ, ಕರಾವಳಿ ಭಾಗ ಮತ್ತು ಮಲೆನಾಡಿನಲ್ಲಿ ಇಂತಹ ಸಾವಿಗೆ ಕಾಯುತ್ತಿರುವಂತಹ ಬಿಜೆಪಿ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ತು. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ಮಾನ್ಯ ಶ್ರೀಯುತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ R ಅಶೋಕ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದಕ್ಷಿಣ ಕನ್ನಡದಲ್ಲಿರುವಂತಹ ಬಿಜೆಪಿಯ ಶಾಸಕರು, ಹೀಗೆ ಎಲ್ಲರೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಮಂಗಳೂರಿಗೆ ಭೇಟಿಯನ್ನು ಕೊಟ್ಟರು. ಬಿಜೆಪಿಯ ವಿರುದ್ಧ ಪ್ರಮುಖವಾಗಿ ಕೇಳಿಬರುವಂಥ ಆರೋಪ ಏನು ಅಂತ ಹೇಳಿದ್ರೆ ಹೆಣ ರಾಜಕಾರಣ ಅಂಥೇಳಿ. ಎಲ್ಲೇ ಡೆಡ್ ಬಾಡಿ ಬಿದ್ದರೂ ಕೂಡ ಅಲ್ಲಿ ಬಿಜೆಪಿಯ ನಾಯಕರು, ಬಿಜೆಪಿಯ ಮುಖಂಡರು ಬಕಪಕ್ಷಿಗಳಂತೆ ಹೆಣ ಬೀಳಲೆಂದೇ ಕಾಯುತ್ತಿದ್ದಾರೆ ಎನ್ನುವ ಹಾಗೆ ಬಕಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ ಅಂತೇಳಿ ಅಲ್ಲಿ ಹೋಗಿ
ರಾಜಕಾರಣ ಮಾಡುವಂಥದ್ದು. ಸೊ ಸುಹಾಸ್ ಶೆಟ್ಟಿ ಈತ ರೌಡಿ ಶೀಟರ್. ಮಾನ್ಯ ಆರೋಗ್ಯ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ. ಮಾನ್ಯ ಆರೋಗ್ಯ ಸಚಿವರ ಸಲಹೆಯನ್ನು ಸ್ವೀಕರಿಸುವಷ್ಟು ಮಾಧ್ಯಮಗಳು ಆ ಸ್ಥಿತಿಯಲ್ಲಿ ಇಲ್ಲ. ಈತನನ್ನು ರೌಡಿ ಶೀಟರ್ ಅಂತೇಳಿ ಕರೆದರೆ ಯಾರಿಗಾದರೂ ಯಾವುದಾದ್ರೂ ಒಂದು ಪಕ್ಷಕ್ಕೆ ಹಾನಿ ಆಗ್ಬೋದು ಎನ್ನುವಂಥ ಆತಂಕ ಕೂಡ ಕನ್ನಡದ ಮಾಧ್ಯಮಗಳಲ್ಲಿ ಇದ್ದಾವೆ. ಸೊ ಹಾಗಾಗಿ ಈತ ರೌಡಿ ಶೀಟರ್ ಆಗಿದ್ದರೂ ಕೂಡ ಮೊನ್ನೆಯಿಂದ ಏನು ಹೋಗ್ತಿದೆ ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತ ಅಂತಲೇ ಹೋಗ್ತಾ ಇದೆ. ಈ ವಾಸ್ ಎ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ. ಈತನ ವಿರುದ್ಧ ಹಿಂದೂಗಳ ಮೇಲೆಯೇ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ದಾಖಲಾಗಿದೆ. 4 ಕೇಸುಗಳಲ್ಲಿ ಅದು ಕೂಡ ಒಂದು.